ಸಖತ್ ಎಂಜಾಯ್ ಮಾಡಿದ್ವಪ್ಪ ನಾವಂತೂ. ಫಸ್ಟ್ ನೈಟ್ ಎಲ್ಲ ಚೆನ್ನಾಗಾಗ್ಲಿ. ಸೊ ಫೈನಲ್ ಡೇ ಆಫ್ ತೇಜು ಮದುವೆ. ಸೊ ಇವತ್ತಿನ ಅಟೈರ್ ನಂದು ಇದು. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಇಲ್ಲಿ ನೋಡಿ ಸಪ್ತಪದಿಗೆ ರೆಡಿ ಆಗ್ತಾ ಇದೆ. ಬಾಯ್ ಹೋಗ್ ಬರ್ತೀಯಾ? ಬಾಯ್ ಬಾಯ್ ಟಾಟಾ. ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್ ಫೈನಲಿ. Teju, you have got a lovely sister, blessed sister. Eshu, we all love you. Thank you for being a sister for our little brother. Thank you. Hey, Teju and Priya. Hello, namaskara. Welcome back to Yashaswini Deshpande YouTube channel. ಸೊ ಫೈನಲ್ ಡೇ ಆಫ್ ತೇಜು ಮದುವೆ. ಸೊ ಇವತ್ತು ಧಾರೆ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಆಂಬಿಯನ್ಸ್. ಎಲ್ಲ ಕಡೆ ಹೂವು ಎಲ್ಲ ಫುಲ್, ಎಲ್ಲರೂ ಸೀರೆಗಳು ಪಂಚೆಗಳು ಹಂಗೆ ಉಟ್ಕೊಂಡು ಎಲ್ಲರೂ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ನಾನು ಅಷ್ಟೇ ಈ ಥರ ಅಟೈರಲ್ಲಿದ್ದೀನಿ. ಇವತ್ತು ಲಂಗ ದಾವಣಿ ಹಾಕ್ಕೊಂಡಿದ್ದೀನಿ. ಈ ಲಂಗ ದಾವಣಿ ಫ್ರೆಂಡ್ ಲುಕ್ ಬೈ ಚಂದನ್ ಗೌಡ ಅಂತ. ಮೇಕಪ್ ಬಂದು ಮೇಘನ ಅವರು ಮಾಡಿರೋದು. ಹಾಗೆ ಇದು ನೋಡ್ತಿದ್ದೀರಲ್ವಾ, ರೆಂಟ್ ಆಭರಣ ಅಂತ ಒಂದು ಪೇಜ್ ಇದೆ, ಅಲ್ಲಿ ತಗೊಂಡಿರೋದು. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಇವತ್ತಿನ ಅಟೈರ್ ನಂದು ಇದು. ಹೆಣ್ಣಿಗೆ ಸೀರೆ ಯಾಕೆ ಅಂದ. ಸೊ ನಿಮ್ಮ ಯಾವುದೇ ಫಂಕ್ಷನ್ಸು ಇವೆಂಟ್ಸು ಇರಲಿ, ಖಂಡಿತವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ನನ್ನ ಔಟ್ಫಿಟ್, ಮೇಕಪ್, ಹೇರ್ ಸ್ಟೈಲ್ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಕಮೆಂಟ್ ಮಾಡಿ. ಹೇಗೆಲ್ಲ ಮದುವೆ ನಡೆಯುತ್ತೆ ಅಂತ ನೀವು ಇವತ್ತಿನ ವ್ಲಾಗಲ್ಲಿ ನೋಡ್ಬೋದು. ಬನ್ನಿ ಹೋಗೋಣ. ತೇಜು ಫೈನಲ್ ಡೇ ಮದುವೆ ಫಂಕ್ಷನ್ ಇದು, ನೋಡಿ ಎಂಜಾಯ್ ಮಾಡಿ. ಯಾವುದೇ ಇವೆಂಟು ಸಕ್ಸಸ್ಫುಲ್ ಆಗಿ ಆಗಬೇಕು ಅಂತಂದರೆ ನಾವು ಮೊದಲಿಗೆ ವಿಘ್ನ ವಿನಾಯಕನ ಪೂಜಿಸಲೇಬೇಕು. ನನ್ನ ದೇವರು ಕೊಟ್ಟ ತಮ್ಮನ ಮದುವೆ ತುಂಬ ಚೆನ್ನಾಗಾಗಲಿ, ಹಾಗೆ ಅವರ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಹಾಗೆ ನೀವು ಕೂಡ ಅವ್ರಿಗೆ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಸಪ್ತಪದಿಗೆ ರೆಡಿ ಆಗ್ತಾ ಇದೆ. ಸೊ ಮದುವೆ ಎಲ್ಲ ಆದ್ಮೇಲೆ 7 ಹೆಜ್ಜೆಗಳನ್ನ ಇಡಿಸ್ತಾರಲ್ವಾ, ಸೊ ಆ ಒಂದು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಪ್ತಪದಿನ ರೆಡಿ ಮಾಡ್ತಾ ಇದೀವಿ. ಮುಹೂರ್ತಮಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿನ ನಾವು ಕೇರಳ ಸ್ಟೈಲಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಕಥಕಳಿ ಹಾಗೆ ಮೋಹಿನಿ ಅಟ್ಟಂ ಈ ನೃತ್ಯ ಶೈಲಿಗಳನ್ನ ಬಳಸ್ಕೊಂಡು, ಹಾಗೆ ಹುಡುಗಿ ಕಡೆಯವರು ಚಾದರ್ನ ಇಟ್ಕೊಂಡು ಹುಡುಗಿನ ವೆಲ್ಕಮ್ ಮಾಡಿಕೊಂಡ್ರು. ಸೊ ಇದೇ ರೀತಿ ನಿಮ್ಮ ಇವೆಂಟ್ಸ್ಗೂ ಡಿಫ್ರೆಂಟ್ ಸ್ಟೈಲ್ಸಲ್ಲಿ ನಾವು ವೆಲ್ಕಮ್ ಎಂಟ್ರಿನ ಮಾಡ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಜೋಧಾ ಅಕ್ಬರ್ ಎಂಟ್ರಿ ಆಗಿರಲಿ ಅಥವಾ ಗಂಗಾರತಿ ಎಂಟ್ರಿ ಅಂತೂ ಇತ್ತೀಚಿನ ಫೇಮಸ್ ಆ್ಯಂಡ್ ಟ್ರೆಂಡಿಂಗಲ್ಲಿರುವಂಥ ವೆಲ್ಕಮ್ ಎಂಟ್ರಿ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಇವೆಂಟ್ಸ್ಗೂ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಾವು ಗೌರಿ ಪೂಜೆಗೆ ಅಂತ ಹೇಳ್ಬಿಟ್ಟು ಡೆಕೋರ್ನ ಮಾಡಿಸಿದ್ದೀವಿ. ಹಾಗೆ ಗೌರಿ ಪೂಜೆ ಯಾಕೆ ಮಾಡಿಸ್ತಾರೆ ಅಂತಂದರೆ ಮುತ್ತೈದೆಯಾಗಿ ದೀರ್ಘ ಸುಮಂಗ್ಲಿಯಾಗಿ ಬಾಳ್ಬೇಕು ಅಂತ ಹೇಳ್ಬಿಟ್ಟು ಈ ಪೂಜೆನ ಮಾಡಿಸ್ತಾರೆ. ಹಾಗೆ ಮುತ್ತೈದರಿಗೆ ಬಾಗ್ನ ಕೊಡ್ತಾರೆ. ತಾಯಿ ಮನೆ ತಾಳಿ ಕೂಡ ಗೌರಿ ಮುಂದೆನೆ ಕಟ್ಸೋದು. ಈ ಒಂದು ಥೀಮ್ ಬಂದು ಟೆಂಪಲ್ ಬೇಸ್ಡ್ ಥೀಮ್ ಆಗಿರುತ್ತೆ. ಸೊ ನೀವು ಟೆಂಪಲಲ್ಲಿ ನೋಡಬಹುದು ಕಳಶ, ಗೋಪುರ ಇವೆಲ್ಲ ಇರುತ್ತಲ್ವಾ, ಆ ಥೀಮ್ನ ತಗೊಂಡು ನಾವು ಸ್ಟೇಜ್ನ ರೆಡಿ ಮಾಡಿರೋದು. ವಿತ್ ಗೋಲ್ಡ್ ಪೇಂಟು, ಮಲ್ಲಿಗೆ ಹಾರ, ರೋಸ್ ಹಾರ ಇವುಗಳೆಲ್ಲ ಬಳಸ್ಕೊಂಡು ನಾವು ಸ್ಟೇಜ್ ಡೆಕೋರ್ನ ಮಾಡಿದ್ದೀವಿ. ಇಲ್ಲಿ ಜೀರಿಗೆ ಬೆಲ್ಲ ಶಾಸ್ತ್ರನ ಮಾಡಿಸ್ತಾ ಇದ್ದಾರೆ. ಸೆಂಟ್ರಲ್ಲಿರುವಂಥ ಅಂತರ್ಪಟ ತೆಗೆದಿದ ತಕ್ಷಣ ಯಾರು ಫಸ್ಟ್ ತಲೆ ಮೇಲೆ ಜೀರಿಗೆ ಬೆಲ್ಲ ಇಡ್ತಾರೋ ಅವ್ರ ಮಾತೆ ನಡೆಯೋದು ಅಂತಾನು ಹೇಳ್ತಾರೆ. ಹಾಗೆ ಜೀರಿಗೆ ಬೆಲ್ಲ ಮೇನ್ ಮುಹೂರ್ತ ಆಗಿರುತ್ತೆ. ಈ ರಿಚುವಲ್ಸ್ ಎಲ್ಲ ನೋಡ್ತಾ ಇರ್ಬೇಕಾದ್ರೆ ನನಗೆ ನಾನು ನಿರಂಜನ್ ಮದುವೆ ಆದ ಆ ಕ್ಷಣಗಳೆಲ್ಲ ನೆನಪಾಗ್ತಾ ಇತ್ತು. ಯಾರು ಫಸ್ಟ್ ಜೀರಿಗೆ ಬೆಲ್ಲ ತಲೆ ಮೇಲೆ ಇಟ್ಟರು ಅಂತ ಹೇಳ್ಬಿಟ್ಟು ಎಲ್ಲ ನೆನಪಿಸ್ಕೊತಾ ಇದ್ದೆ. ಸೊ ನೀವು ಕೂಡ ಈ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಮದುವೆ ಕ್ಷಣಗಳೇನಾದ್ರೂ ನೆನಪಾದ್ರೆ ಕಮೆಂಟ್ ಮಾಡಿ. ಫೈನಲಿ ಒಂದು ಮದುವೆ ಆಗ್ತಾ ಇದೆ. ಸೊ ನೀನು ಸ್ವಲ್ಪ ಹೊತ್ತರಲ್ಲಿ ಒಂದು ತಾಳಿ ಕಟ್ತಾನೆ. ಸೊ ಫುಲ್ ಎಕ್ಸೈಟೆಡ್, ನಡುಗ್ತಾನ, ಹಂಗೆ ಸ್ಟ್ರಾಂಗ್ ಆಗಿ ತಾಳಿ ಕಟ್ತಾನ ಅಂತ ನೋಡ್ಬೇಕು. ಲಡ್ಡು ಬಂದು ಹ್ಯಾಪಿನಾ ನೋಡಿ. ಕ್ಯಾಮ್ರಾಮ್ಯಾನ್ಗಳು ನಿಜವಾಗ್ಲೂ ಎಷ್ಟು ಕಷ್ಟಪಡ್ತಾರೆ ಅಂತ. ಎಲ್ಲ ಬ್ಯೂಟಿಫುಲ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಕಷ್ಟಪಟ್ಟು ಲೈಟ್ಗಳು, ಬಿಸಿಲು,
ಎಲ್ಲ ಅಯ್ಯೋ ಏನು ಕ್ಯಾಮ್ರಾ ಎತ್ಕೊಂಡಿದ ತಕ್ಷಣ ಹೀಗೆ ಕ್ಯಾಮ್ರಾ ಅಯ್ಯೋ ಕನ್ಯಾದಾನ ಮಾಡ್ತಾ ಇದ್ದಾರೆ ಈಗ. ಬ್ಲೌಸಲ್ಲಿ ನೋಡಿ ಟಿಪಿ ತೇಜಸ್ ಪ್ರಿಯಾ ಅಂತ. ಅವ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ, ಬಟ್ he's scared and he is also excited. I'm also excited. There is a new member to our family. Very happy. ಹೋದ ಅಷ್ಟೇ ನಮ್ಮ ಹುಡುಗ ಹೋದ, ಏನಿಲ್ಲ ಅಷ್ಟೇ, ಮುಗಿದ ಕತೆ. ನೀವು ಇಷ್ಟು ಜನ ಮೊಮೆಂಟ್ಸ್ ನ ಕ್ಯಾಪ್ಚರ್ ಮಾಡ್ತಿರಲ್ವಾ, ನಿಮ್ಗೇನ್ ಅನ್ಸುತ್ತೆ? ಖುಷಿ ಆಗುತ್ತೆ. ತಂದೆ ತಾಯಿ ಕನ್ಯಾದಾನ ಮಾಡ್ತಾ ಇದಾರೆ ಅಂದ್ರೆ, ಸೊ ನನ್ನ ಮನೆಯಿಂದ ನಿನ್ನ ಮನೆಗೆ ನಾನು ಕೊಡ್ತಾ ಇದ್ದೀನಿ ನನ್ನ ಮಗಳನ್ನ, ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಕನ್ಯಾದಾನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅಂತಂದ್ರೆ ಕನ್ಯಾದಾನ ಅಂತ ಹೇಳ್ತಾರೆ. ಸೊ ಕನ್ಯಾದಾನ ಮಾಡಿದಾಗ ಎಲ್ಲರಿಗೂ ತುಂಬಾ ಒಳ್ಳೇದಾಗುತ್ತೆ, ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ತೇಜುಗೆ ಹಾಗೆ ಪ್ರಿಯಂಗೆ, ಸ್ಟಾರ್ಟಿಂಗ್ ದ ನ್ಯೂ ಲೈಫ್ ಖುಷಿಯಾಗಿರ್ಲಿ. ಗುರುಗಳೇ ತೊಡೆ ಮೇಲೆ ಕುಣಿಸ್ತೀರಾ? ತೇಜು ಹೆಂಗ ಅನಿಸ್ತದ್ಯೋ? ಫುಲ್ ಖುಷಿ ಆಗ್ತಾ ಇದೆ, ಹೆವಿ ಜೋಶ್. ತಾಳಿ ಸ್ಟ್ರಾಂಗ್ ಆಗಿ ಕಟ್ಟು. ಮೂರು ಗಂಟು ಕೈ ಎಲ್ಲಿ ನಡಕ್ತಾ ಇರುತ್ತೆ ಅಂತ ಭಯ ನನ್ಗೆ ಇವಾಗ. ಮೂರೇ ಗಂಟು ಆಯ್ತು, ಆಯ್ತಾ? ಮೂರು. ನಾನ್ ದಾರ ಇಡ್ತೀನಿ ಇಂದ ಅವರೇ ಕಟ್ತಾರೆ. ಅಂಕಲ್ ನಿಮ್ಗೆ ಹೆಂಗ ಅನಿಸ್ತದೆ? ಸೂಪರ್ ಜೋಶ್ ಆಗಿದೆ. ಇದು ಮದುವೆ ಆಗ್ತಾರೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸೊಸೆ ಬರ್ತಿದ್ದಾರೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನಿನ್ನೆಯಿಂದನೂ ಚೆನ್ನಾಗಿ ನಡೀತಾ ಇದೆ ಮದುವೆ ಕಾರ್ಯಕ್ರಮಗಳು. ನನ್ನ ಮಗ ಮದುವೆ ಆದ್ಮೇಲೆ ಇಬ್ಬರು ದಾಂಪತ್ಯ ಚೆನ್ನಾಗಿದ್ದು, ಇಬ್ಬರು ಸುಖ ಶಾಂತಿ ನೆಮ್ಮದಿಯಾಗಿ 100 ವರ್ಷ ಚೆನ್ನಾಗಿ ಬಾಳ್ಲಿ ಅಂತ ಎಲ್ಲರೂ ಹಾರೈಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಿರೋದು. ಸೂಪರ್, ಥ್ಯಾಂಕ್ ಯು. ಇದನ್ನ ಏನ್ ಶಾಸ್ತ್ರ ಅಂತ ಅಂದ್ರೆ, ಇದು ಎರಡು ಎತ್ತಿರುತ್ತೆ, ಮಧ್ಯದಲ್ಲಿ ಇದನ್ನ ಇಟ್ಟಿರ್ತೀವಲ್ಲ, ಆ ಎರಡು ಯಾವ ತರ ಬ್ಯಾಲೆನ್ಸ್ ಮಾಡುತ್ತೆ ಗಾಡಿನ, ಅದೇ ತರ ಜೀವನನ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಾ. ಎರಡು ಎತ್ತುಗಳು ಜೋಡಿ ಎತ್ತು ಒಂದೇ ತರ ಹೋಗ್ತಾ ಇದ್ರೆ ಯಾವ ತರ ಬಂಡಿ ನಿಧಾನಕ್ಕೆ ಚಲನೆ ಮಾಡ್ತಾ ಇರುತ್ತದೋ ಆ ಜೀವನ ಅವರಿಬ್ರು ಕೂಡ ಅದೇ ತರನೇ ನಡೆಸ್ಬೇಕು ಅಂತೇಳಿ ಶಾಸ್ತ್ರ ಮಾಡೋದು. ಟೈಮ್ ತಗೊಂಡ್ ಕಟ್ಟು, ಪರವಾಗಿಲ್ಲ. ಹಿಂದೆ ಮದುವೆ ಆಗೋಯ್ತು ಕಣ್ಣ ನಿನ್ ಮದುವೆ. ಓಯೋಯೋಯೋಯೋಯೋ ಬಿರುಗಾಳಿ ಬರುತ್ತಾ ಇದಾರೆ. ಫೈನಲಿ ತೇಜು ಮದುವೆ ಆಯ್ತು. 3 ಗಂಟೆ ಕಟ್ಟೆ ಬಿಟ್ಟ, ಹಳ್ಳಕ್ ಬಿದ್ದಾಯ್ತು. ಸದ್ಯ ಕೈಯೇ ನಡಗಲಿಲ್ಲ, ಗಟ್ಟಿಯಾಗೆ ಕಟ್ಟದ. ನೋಡ್ದೆ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಇಸ್ ಹ್ಯಾಪಿಲಿ ಮ್ಯಾರಿಡ್. ಎಲ್ಲರೂ ವಿಶ್ ಮಾಡಿ, ಬ್ಲೆಸ್ ಮಾಡಿ. ಬಾಯ್, ಹೋಗ್ ಬರ್ತೀಯಾ? ಹೋಗ್ ಬಾ. ಬಾಯ್ ಟಾಟಾ, ಗುಡ್ ಬಾಯ್, ಗಯಾ. ಖುಷಿ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್ ಫೈನಲಿ. ಎಸ್. ಮಧ್ಯಾಹ್ನದ ಊಟಕ್ಕೆ ನಾವು ದರ್ಬಾರ್ ಸ್ಟೈಲಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ಸ್ನ ಮಾಡಿದ್ವಿ. ಸೊ ಬಂದಿರೋಂಥ ಎಲ್ಲ ಗೆಸ್ಟ್ಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಲಿಟ್ರಲಿ ರಾಜರು ಹೇಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಎಲ್ಲರೂ ಅದೇ ರೀತಿ ಫೀಲ್ ಮಾಡ್ತಾಯಿದ್ರು. ಸೊ ನಿಮ್ಮ ಇವೆಂಟ್ಸಲ್ಲೂ ಈ ಥರ ಸೀಟಿಂಗ್ ಅರೇಂಜ್ಮೆಂಟ್ಸ್ ಬೇಕಾ, ಡೆಕೋರ್ ಬೇಕಾ, ಕೇಟ್ರಿಂಗ್ ಬೇಕಾ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅಂದರೆ ND ವೆಡ್ಡಿಂಗ್ಸ್ ಆ್ಯಂಡ್ ಇವೆಂಟ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಎಂಡ್ ಟು ಎಂಡ್ ಸರ್ವಿಸಸ್ನ ನಾವು ಮಾಡಿಕೊಡ್ತೀವಿ. ಊಟದ ಮೆನ್ಯೂನ ತೋರಿಸ್ತೀನಿ ಏನೇನಿದೆ ಅಂತ. ಶಂಕರ್ ಪುಳಿ, ಇದು ಪಾಯಸ, ಇದೇನಿದು ವಾಟರ್ ಮಿಲನ್ ಗೊಜ್ಜು ನೋಡಿ, ವಾಟರ್ ಮಿಲನ್ ಗೊಜ್ಜು, ಉಪ್ಪು, ತುಪ್ಪ. ನಿಮ್ಮ ಮನೆಯ ಮದುವೆ ಫಂಕ್ಷನ್ಸಲ್ಲೂ ಈ ಥರ ಎಲ್ಲ ಮೆನ್ಯೂ ಬೇಕು ಅಂತಂದರೆ ಪ್ಲೀಸ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಅಸ್. ಆ್ಯಂಡ್ ಇದು ಗೋಂಗೂರ ಚಟ್ನಿ, ಇದು ತೊಂಡೆ ಕಾಬೂಲು, ಇದು ಮಜ್ಜಿಗೆ ಹುಳಿ, ತೊವ್ವೆ ದಾಲ್ ಅಂತ ಹೇಳ್ತೀವಿ, ತೊವ್ವೆ, ಮೊಸರು ಬಜ್ಜಿ, ಆಮೇಲೆ ಇದು ಎಣ್ಗಾಯಿ ಬ್ರಿಂಜಾಲ್ದು, ಅದೇ ಬದನೆಕಾಯ್ದು. ಇದೇನು ಗೊಜ್ಜು, ಬಿಳಿ ಅನ್ನ,
ಇದು ಕೈ ತೊಳೆಯೋದಕ್ಕೆ ನಿಂಬೆ ಹಣ್ಣು, ಇನ್ನು ಮುದ್ದಣ್ಣ ಪಲಾವು, ಇನ್ನೂ ಮೊಸರು, ಸಾರು ಎಲ್ಲ ಇದೆ. ಸೊ ಇದು ಇವತ್ತಿನ ಊಟದ ಮೆನ್ಯೂ. ಇನ್ನೂ ತುಂಬ ಇದೆ ಆ್ಯಕ್ಚುಲಿ, ನಾವು ಕಮ್ಮಿ ತೋರಿಸಿರೋದು, ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿರೋದು ಕಮ್ಮಿ, ಬಟ್ ಇನ್ನೂ ಅಲ್ಲಿ ಒಳಗೆಲ್ಲ ಇನ್ನೂ ಪ್ರಿಪೇರ್ ಆಗ್ತಾ ಇದೆ. ತೇಜು ಮದುವೆ ಊಟ ಅಂತೂ ಅಮೇಝಿಂಗ್, ಬಂದವರೆಲ್ಲರೂ ಸಕ್ಕತ್ತಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಯಾಕಂದರೆ ಯಾರು ತಿನ್ನಬೇಕು ಯಾರು ತಿನ್ನಬಾರ್ದು ಅನ್ನೋ ಕನ್ಫ್ಯೂಷನಲ್ಲೇ ಇದ್ಬಿಟ್ರು. ನೆನ್ನೆ ರಿಸೆಪ್ಷನಲ್ಲಂತೂ ನಾನಂತೂ ಯಾರು ಎತ್ಕೊಂಡ್ಬರ್ತಾರೆ ಎಲ್ಲರೂ ಒಂದು ತುತ್ತು ತಿಂದು ನನಗೆ ಸುಸ್ತಾಗೋಯ್ತು. ಅಷ್ಟು ವೆರೈಟಿ ಫುಡ್ ಇತ್ತು, ನಾನು ಅದು ವೀಡಿಯೋ ತಗೊಳ್ಳೋದಕ್ಕೂ ಸುಸ್ತಾಗೋಯ್ತು. ಅಷ್ಟು ಫುಲ್ಲು ಆಸ್ಥಾನದಲ್ಲಿ ಎಲ್ಲರೂ ಊಟಕ್ಕೆ ಕೂತಂಗೆ ನೋಡಿ, ಟೇಬಲ್ಸ್ ಎಲ್ಲ ಇರೋದು. ಆಮೇಲೆ ಡ್ರೆಸ್ಸು ನೋಡಿ ಎಲ್ಲರದ್ದು ಏನು ಸಕ್ಕತ್ತಾಗಿದೆ. ಮೈಸೂರು ಪೇಟ, ಕಚ್ಚೆ ಚೆನ್ನಾಗಿದೆಯಾ? ಸೂಪರ್, ಮಾತ್ರ ಇಲ್ಲ, ಇನ್ನು ಏನು ತಿಂದೇ ಇಲ್ಲ. ತೇಜು ಫ್ಯಾಮಿಲಿಯಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಪರ್ಸನ್ ಪ್ರಭಾ ಆಂಟಿ ಅಂತ. ಅಂದ್ರೆ ತೇಜು ಅವರ ಅಮ್ಮನ ತಂಗಿ. ಹೇಳಿ, ನಿಮ್ಮ ಮಗನ ಮದ್ವೆ ಆಯ್ತು? ಮಗನ ಮದ್ವೆ ಆಯ್ತು, ಸಖತ್ ಎಂಜಾಯ್ ಮಾಡಿದ್ವಪ್ಪ ನಾವಂತೂ. ಆಲ್ ದ ಬೆಸ್ಟ್ ಪ್ರಿಯಾ ಅಂಡ್ ತೇಜಸ್, ಆಲ್ ದ ಬೆಸ್ಟ್. ಫಸ್ಟ್ ನೈಟ್ ಎಲ್ಲ ಚೆನ್ನಾಗಾಗ್ಲಿ. ಅದು ಸೂಪರ್. ಇದು ಬೇಕಾಗಿರೋದು. ಆಮೇಲೆ ಹೆಂಗೆ ನಮ್ಮ ಪ್ರಭಾ ಆಂಟಿ ಹೇಳಿಲ್ವಾ, ಮಾಸ್ಟರ್ ಪೀಸ್ ಅಂತ ಹೇಳ್ಬಿಟ್ಟು. ನೋಡಿ ಪ್ರಿಯಾ ಫ್ಯಾಮಿಲಿ ಮೆಂಬರ್ಸು ಅಲ್ಲಿ ನೋಡಿ ಎಲ್ಲ ಆಂಟಿರು ಹೆಂಗೆ. ಓಹೋ. A few moments later. ತೇಜು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಕೂತಿದ್ದಾರೆ ತೇಜುಗೆ ವಿಶ್ ಮಾಡೋದಕ್ಕೆ ಅಂತ. ಬನ್ನಿ ತೋರಿಸ್ತೀನಿ. ಎಲ್ಲರೂ ನೋಡಿ, ಇಷ್ಟು ದೊಡ್ಡ ಫ್ಯಾಮಿಲಿ ತೇಜುದು. ಇನ್ನೂ ಸಾಕಷ್ಟು ಜನ ಇದ್ದಾರೆ, ಬಟ್ ಎಲ್ಲ ಸ್ವಲ್ಪ ಅಲ್ಲಿ ಸ್ಕ್ಯಾಟರ್ ಆಗಿದ್ದಾರೆ. ಇಷ್ಟು ಜನ ತೇಜು ಫ್ಯಾಮಿಲಿ ಮೆಂಬರ್ಸು ಈಗ ತೇಜುಗೆ ವಿಶ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಫಸ್ಟ್ ತೇಜು ಅವ್ರ ಅಕ್ಕ ಅಲ್ವಾ? ಅಕ್ಕ, ಹೌದು. ನಿಮ್ಮ ಹೆಸರು? ರಾಧಿಕಾ ಅವರೇ, ಹಾ. ಏನ್ ಹೇಳ್ತೀರಾ ತೇಜುಗೆ? ಸೊ ತೇಜು ಅಂಡ್ ಪ್ರಿಯಾ ವಿಶ್ ಯು ಅ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಒಂದು ಅಡ್ವೈಸ್ ಅಂದ್ರೆ ತೇಜುಗೆ, ಎಲ್ಲದಕ್ಕೂ ಹೂ ಅನ್ ಮಚ್ಚ, ಎಂಟಿ ಏನ್ ಕೇಳ್ತಾಳೆ ಎಲ್ಲದಕ್ಕೂ ಹೂ ಅನ್ನೋ. ತುಂಬಾ ಖುಷಿಯಾಗಿರ್ತೀಯಾ. ಆಲ್ ದ ಬೆಸ್ಟ್ ಫಾರ್ ಯುವರ್ ಲೈಫ್. ಮಜಾ ಮಾಡು ಲೈಫ್ ನ. ನೀವು ಎಲ್ಲದಕ್ಕೂ ಹೂ ಅಂತೀರಾ? ಅವ್ರು ಹೇಳಲ್ಲ, ಅದಕ್ಕೆ ನಾನು ಅಡ್ವೈಸ್ ಕೊಡ್ತಾ ಇದ್ದೀನಿ. Teju is really very joyful guy. ಹ್ಯಾಂಡ್ಸಮ್ ಅಂತ ಬಂತು. Priya is very lucky to have such a guy. Enjoy your life. ನನ್ನ ಮುದ್ದಿನ ತಮ್ಮ ಯಾವಾಗಲೂ ಸುಖವಾಗಿರ್ಲಿ. ಜೀವನದಲ್ಲಿ ಏನೇ ಬಂದರೂ ಪ್ರಿಯನ್ ಜೊತೆ ಸುಖವಾಗಿ ಖುಷಿಯಾಗಿರು. Teju, you have got a lovely sister, blessed sister. Eshu, we all love you. Thank you for being a sister for our little brother. Thank you. Hey, Teju and Priya. Hey, jolly, ಎಲ್ಲ happy. Congratulations and thank you so much. ಎಲ್ಲರೂ ಎಷ್ಟು ಪ್ರೀತಿಯಿಂದ ನಿಮ್ಮನ್ನೆಲ್ಲ ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಪ್ರತಿಯೊಬ್ರು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂತಂದ್ರೆ, ಬಂದಿರೋರು ಎಲ್ಲಾರ್ಗು ಅಷ್ಟೇ ಊಟ ತಿಂಡಿ ಆಮೇಲೆ ಎಲ್ಲಾನು ಚೆನ್ನಾಗಿ ಉಪಚಾರ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಖುಷಿ ಆಯ್ತು ನಿಮ್ಮನ್ನೆಲ್ಲ ನಾನ್ ಭೇಟಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತೇಜು ನನಗೆ ದೇವ್ರು ಕೊಟ್ಟ ತಮ್ಮ, ನನ್ನ ತಮ್ಮನಿಗೆ ಹಾಗೆ ಪ್ರಿಯನ್ಗೆ ಎಲ್ಲರೂ ಬ್ಲೆಸ್ ಮಾಡಿ ಅವರಿಬ್ರು ಯಾವಾಗ್ಲೂ ಖುಷಿಯಾಗಿ ಸಂತೋಷವಾಗಿರ್ಲಿ ಅಂತ ನೀವೆಲ್ಲರೂ ಆಶೀರ್ವಾದಿಸಿ. ಹಾಗೆ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತವಾಗಿ ಈ ವ್ಲಾಗ್ ನ ನೋಡಿ ಎಲ್ಲರೂ ಕಮೆಂಟ್ ಮಾಡಿ, ಖುಷಿ ಆಗುತ್ತೆ. ಸೊ ಇಲ್ಲಿಗೆ ವ್ಲಾಗ್ ನ ಮುಗಿಸ್ತಾ ಇದೀವಿ. ಎಲ್ಲರೂ ಬಾಯ್ ಹೇಳ್ಬಿಡಿ. ರೊಮ್ಯಾಂಟಿಕ್ ಲೈಫ್. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಮೇಲೆ ನಿಮ್ಗೂ ಕೂಡ ನನ್ಗೆ ಇದೇ ತರ ಬ್ಲೆಸ್ಸಿಂಗ್ ಯಾವಾಗ್ಲೂ ನಿಮ್ದು ಸದಾ ಕಾಲ ನಮ್ಮ ಮೇಲೆ ಇರ್ಲಿ, ನಮ್ಮಿಬ್ರ ಮೇಲೆ ಇರ್ಲಿ. ಖಂಡಿತವಾಗ್ಲೂ. ನೀನೇನ್ ಹೇಳ್ತೀಯಾ? ಏನ್ ಹೇಳಲ್ವಾ? ಹೇಳು, ಇವಾಗ್ಲಿಂದ ನೀನೇನು ಮಾತಾಡ್ಬೇಕು ಯಶಸ್ವಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಖುಷಿ ಆಗ್ತಾ ಇದೆ. ಮಿಕ್ಸ್ಡ್ ಎಮೋಷನ್ಸ್ ಬೇಸಿಕಲಿ, ಬಿಕಾಸ್ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತಿರೋದ್ರಿಂದ ಖುಷಿ ಎಷ್ಟಿದೆಯೋ ಅಷ್ಟೇ ದುಃಖನೂ ಇದೆ. ಇಬ್ರು ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ. ವಿಡಿಯೋ ನೋಡ್ತಾರೆಲ್ಲ ಅಲ್ಲಿಂದ ದೃಷ್ಟಿ ತೆಗೆದ್ಬಿಡಿ. ಹ್ಯಾಪಿ ಮ್ಯಾರಿಡ್ ಲೈಫ್, ಖುಷಿಯಾಗಿರಿ. ಸೊ ಈ ವ್ಲಾಗ್ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ತೇಜು ವೆಡ್ಡಿಂಗ್ ಸೀರೀಸ್ ನ ನೀವೆಲ್ಲರೂ ಎಂಜಾಯ್ ಮಾಡಿದಿರ ಅಂತ ಭಾವಿಸ್ತಾ ಇದೀನಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟನ್ ಅಂತ ಒತ್ತಿ, ಕಮೆಂಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.